ಶ್ರೀ ಹರಿವಾಯು ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ದಿನ ನಮ್ಮ ಜ್ಞಾನರಸ ಗುಳಿಗೆಗಳಲ್ಲಿ ಕರ್ಮ ಸಾಕ್ಷಿಗಳನ್ನು ಕುರಿತು ಹೇಳ್ಕೊಳ್ತಾ ಇದ್ದೇವೆ. ನಿನ್ನೆ ಹೇಳಿದಂತೆ ನಾವು ತ್ರಿಕರಣಗಳಿಂದ ಮಾಡುವ ಶುಭಾಶುಭ ಪಾಪ ಪುಣ್ಯ ಕರ್ಮಗಳಿಗೆ ಕಣ್ಣಿಗೆ ಕಾಣದೇ ಇರುವಂತಹ ಶ್ರವಣಿ ನಾಮಕ ವರ್ಗವೊಂದಿದೆ. ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಜನ ಸಾಕ್ಷಿಗಳಿದ್ದಾರೆ ಅಂತ ನಿನ್ನೆ ಹೇಳಿಕೊಂಡಿದ್ದೇವೆ. ಆ ಶ್ರವಣಿ ನಾಮಕ ವರ್ಗವಲ್ಲದೆ ಇನ್ನು ಬೇರೆ ಯಾರು ಕರ್ಮಸಾಕ್ಷಿಗಳಿದ್ದಾರೆ ಎಂಬುವ ವಿಷಯವನ್ನು ಗರುಡ ಪುರಾಣ ಈ ರೀತಿ ಹೇಳುತ್ತೆ. ಆದಿತ್ಯ ಚಂದ್ರಾವನಿಲೋ ಅನಲಶ್ಚ ದ್ಯೌರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. ಧರ್ಮರಾಜಶ್ಚ ಚಿತ್ರಗುಪ್ತಃ ಶ್ರವಣ ಭಾಸ್ಕರಾದಯಃ ಕಾಯಸ್ಥಂ ತತ್ರ ಪಶ್ಯಂತಿ ಪಾಪಪುಣ್ಯಂಚ ಸರ್ವಶಃ. ನಿನ್ನೆ ನಾವು ಹೇಳಿರುವಂತಹ ಬ್ರಹ್ಮಪುತ್ರರಾದಂತಹ ಶ್ರವಣ ನಾಮಕ ಪುಂವರ್ಗ, ಅವರ ಪತ್ನಿಯರಾದಂತಹ ಶ್ರವಣಿ ನಾಮಕ ಸ್ತ್ರೀವರ್ಗ ಅದೃಶ್ಯವಾಗಿದ್ದು ಮೂರು ಲೋಕಗಳಲ್ಲಿ, ಮರ್ತ್ಯಲೋಕ, ಸ್ವರ್ಗಲೋಕ, ಪಾತಾಳ ಲೋಕದಲ್ಲಿರುವ ಎಲ್ಲ ಜೀವರ ಕರ್ಮಗಳನ್ನು ತೆಳಕೊಂಡು ಚಿತ್ರಗುಪ್ತನಿಗೆ ತಿಳಿಸುತ್ತಾರೆ. ಅವರಲ್ಲದೆ ಪಂಚಭೂತಗಳು, ಪೃಥ್ವಪ್ತೇಜೋ ವಾಯುರಾಕಾಶಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಹೃದಯ, ಅಂತರಾತ್ಮ, ಅಹಂಕಾರಾದಿಗಳ ಅಭಿಮಾನಿ ದೇವತೆಗಳು, ಅರುಣೋದಯ, ಸಂಧ್ಯಾಕಾಲ, ಧರ್ಮ, ಯಮಧರ್ಮರಾಜ, ಈ ರೀತಿಯಾಗಿ ಇವರೆಲ್ಲರೂ ಕೂಡ ನಮ್ಮೊಳಗೆ ಇದ್ದು ನಮ್ಮ ಸುತ್ತಮುತ್ತ ಇದ್ದು ನಾವು ಯಾರೂ ಇಲ್ಲವೆಂದು ತಿಳ್ಕೊಂಡು ಮಾಡುವ ಶುಭಾಶುಭ ಪಾಪ ಪುಣ್ಯ ಕರ್ಮಗಳನ್ನು ಇವರೆಲ್ಲರೂ ನೋಡ್ತಾ ಇರ್ತಾರೆ. ಆದರೆ ನಮಗೆ ಒಂದು ಅನುಮಾನ ಬರಬಹುದು. ಪಂಚಭೂತಗಳು, ಸೂರ್ಯ, ಚಂದ್ರ, ನಕ್ಷತ್ರ ಇವುಗಳೆಲ್ಲವೂ ಕೂಡ ಜಡ ಪದಾರ್ಥಗಳು. ಅವು ಏನು ನಮ್ಮನ್ನು ನೋಡತ್ತೆ ಅಂತಂದರೆ, ನಾವು ಆಸ್ತಿಕರು, ಕಾಣದೇ ಇರುವ ಭಗವಂತ ಇದ್ದಾನೆ ಅಂತ ಪ್ರಗಾಢವಾಗಿ ನಂಬುವಂಥವರು. ಆದ ಕಾರಣ ಭಗವಂತ ಸರ್ವಾಂತರ್ಯಾಮಿ ನಮ್ಮೆಲ್ಲರಿಗೂ ತಿಳಿದಿದೆ. ಭಗವಂತ ಜೀವ ಜಡ ಸಕಲ ಪದಾರ್ಥಗಳಲ್ಲೂ ಭಗವಂತ ಇದ್ದಾನೆ. ಪ್ರತಿಯೊಂದು ಜಡ ಪದಾರ್ಥಕ್ಕೂ ಅಭಿಮಾನಿ ದೇವತೆಗಳಿದ್ದಾರೆ. ಪೃಥ್ವಪ್ತೇಜೋ ವಾಯುರಾಕಾಶಗಳು ಇವು ಜಡ ಪದಾರ್ಥಗಳು, ಅವುಗಳಿಗೆ ಸಂಬಂಧಿತ ಅಭಿಮಾನಿ ದೇವತೆಗಳು. ಸೂರ್ಯ, ಚಂದ್ರ, ನಕ್ಷತ್ರ ಇವುಗಳಿಗೂ ಅಭಿಮಾನಿ ದೇವತೆಗಳಿದ್ದಾರೆ. ಅಂದರೆ ಅರ್ಥಾತ್ ಜಡ ಪದಾರ್ಥಗಳಾದರೂ ಜಡ ಪದಾರ್ಥಗಳಿಗೆ ಅಭಿಮಾನಿ ದೇವತೆಗಳು ಚೇತನ ಪದಾರ್ಥ. ಆ ಅಭಿಮಾನಿ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿ ಸರ್ವೋತ್ತಮನಾದ ಭಗವಂತ ಇದ್ದಾನೆ, ಮಹಾನ್ ಚೇತನನಾಗಿ. ಆದ ಕಾರಣ ಇವರೆಲ್ಲರೂ ಕೂಡ ನಾವು ತ್ರಿಕರಣಗಳಿಂದ ಮಾಡುವ ಕರ್ಮಗಳಿಗೆ ಸಾಕ್ಷಿಯಾಗಿ ನಿಂತಿದ್ದಾರೆ, ಸಾಕ್ಷಿಯಾಗಿದ್ದಾರೆ. ರಾತ್ರಿ ಹೊತ್ತು ಯಾರೂ ನಮ್ಮನ್ನು ನೋಡೋದಿಲ್ಲ. ಕತ್ತಲಲ್ಲಿ ನಾವು ಪಾಪದ ತಪ್ಪು ಕೆಲಸಗಳನ್ನು ಮಾಡಿದರೆ ರಾತ್ರಿ ಅಭಿಮಾನಿ ದೇವತೆ ಇರ್ತಾರೆ, ಅವರು ನೋಡ್ತಾ ಇರ್ತಾರೆ. ಹಗಲೊತ್ತು ಯಾರೂ ಇಲ್ಲ ಅಂತ ನಮ್ಮ ಮನೆಯಲ್ಲಿ, ನಮ್ಮ ಕೋಣೆಯಲ್ಲಿ ನಾವು ತಪ್ಪು ಕೆಲಸಗಳನ್ನು, ಪಾಪ ಕೆಲಸಗಳನ್ನು ಮಾಡಿದರೆ ಹಗಲು ಅಭಿಮಾನಿ ದೇವತೆ ನೋಡ್ತಾ ಇರ್ತಾನೆ. ಆದ ಕಾರಣ ಕಣ್ಣಿಗೆ ಕಾಣುವಂತಹ ಈ ಪಂಚಭೂತಗಳು, ಹಗಲು ರಾತ್ರಿ ನಕ್ಷತ್ರಗಳು ಅಲ್ಲದೆ ಕಣ್ಣಿಗೆ ಕಾಣದೇ ಇರುವಂತೆ ನಿನ್ನೆ ನಾವು ಹೇಳುವಂತಹ ಬ್ರಹ್ಮಪುತ್ರರಾದ ಶ್ರವಣ ನಾಮಕ ಪುಂವರ್ಗ, ಅವರ ಹೆಂಡತಿಯರಾದ ಶ್ರವಣಿಯ ಸ್ತ್ರೀವರ್ಗ ಇವರೆಲ್ಲರೂ ನಮ್ಮ ತ್ರಿಕರಣಗಳಿಂದ ಮಾಡುವ ಕರ್ಮಗಳಿಗೆ ಸಾಕ್ಷಿಯಾಗಿ ನಿಂತಿರ್ತಾರೆ. ಅವರ ಅಂತರ್ಯಾಮಿಯಾಗಿ ಭಗವಂತ ಸರ್ವಾಂತರ್ಯಾಮಿಯಾಗಿ ಇರ್ತಾನೆ. ಅವನು ಇಲ್ಲದೇ ಇರುವ ಪ್ರದೇಶವೇ ಇಲ್ಲ.
ಇವು ಎಲ್ಲದಕ್ಕೂ ಮೀರಿ ನಮಗೆ ಭಗವಂತ ಒಂದು ಆತ್ಮಸಾಕ್ಷಿಯನ್ನು ಕೊಟ್ಟಿದ್ದಾನೆ. ನಮ್ಮ ಮನಸ್ಸಿಗೆ ಪ್ರೇರಣೆಯಾದಂತೆ ನಾವು ಶುಭಾಶುಭ ಕರ್ಮಗಳಾಗಲಿ ಪಾಪ ಪುಣ್ಯ ಕರ್ಮಗಳಾಗಲಿ ನಾವು ಮಾಡ್ತೇವೆ. ನಾವು ಯಾರೂ ಇಲ್ಲವೆಂದು ನೋಡಿಲ್ಲವೆಂದು ಭಾವಿಸಿ ಭ್ರಮಿಸಿ ಪಾಪಕರ್ಮಗಳನ್ನು ಮಾಡಿ ನಾವು ಪುಣ್ಯ ಕರ್ಮಗಳಾಗಿ ನಾವು ಪ್ರಚಾರ ಮಾಡಿಕೊಂಡು ಸಮಾಜದಲ್ಲಿ ನಾವು ವರ್ತಿಸಿದರೂ ನಮ್ಮ ಆತ್ಮಸಾಕ್ಷಿ ನಮಗೆ ಹೇಳ್ತಾ ಇರುತ್ತೆ, ನೀನು ತಪ್ಪು ಮಾಡಿದ್ಯಾ, ಪಾಪಕರ್ಮವನ್ನು ಮಾಡಿದ್ಯಾ, ಪುಣ್ಯಕರ್ಮವನ್ನು ಮಾಡಿದ್ಯಾ ಅಂಥೇಳಿ. ಅದಕ್ಕೆ ಹಿರಿಯರು ಹೇಳ್ತಾರೆ, ಆತ್ಮವಂಚನೆ ಪರವಂಚನೆ. ನಾವು ಒಳಗೊಂದು ಮಾಡಿ ಅದರನ್ನು ಹೊರಗೆ ಬೇರೆ ರೀತಿಯಾಗಿ ಹೇಳುವುದು ಆತ್ಮವಂಚನೆ, ನಮ್ಮನ್ನು ನಾವು ವಂಚನೆ ಮಾಡಿಕೊಳ್ಳುವುದು. ಬೇರೆಯವರಿಗೆ ಬೇರೆದಾಗಿ ಚಿತ್ರೀಕರಣ ಕೊಡುವುದು ಪರವಂಚನೆ. ಆತ್ಮವಂಚನೆ ಪರವಂಚನೆ ಮಹಾಪಾಪ. ಯಾರಿಗೆ ನಾವು ಜವಾಬ್ದಾರರಾಗಿ ಇರದೇ ಇದ್ದರೂ ಇಲ್ಲದೇ ಇದ್ದರೂ ನಮ್ಮ ಆತ್ಮಸಾಕ್ಷಿಗೆ ನಾವು ಸಮಾಧಾನ ಹೇಳಿಕೊಳ್ಳಬೇಕಾಗತ್ತೆ. ಆದ ಕಾರಣ ಇವೆಲ್ಲವನ್ನೂ ಗಮನಿಸಿ ಆಸ್ತಿಕರಾದ ನಾವು ನಮ್ಮ ಸುತ್ತಮುತ್ತ ನಮ್ಮಲ್ಲಿ ಜಡ ಪದಾರ್ಥಗಳಿವೆ, ಜಡ ಪದಾರ್ಥದ ಅಭಿಮಾನಿ ದೇವತೆಗಳಿದ್ದಾರೆ, ಅವರ ಅಂತರ್ಯಾಮಿಯಾಗಿ ಸರ್ವೋತ್ತಮನಾದ ಸರ್ವಜ್ಞನಾದ ಭಗವಂತ ಇದ್ದಾನೆ ಎಂಬುವ ಅರಿವನ್ನು ಇಟ್ಟುಕೊಂಡು ನಾವು ಏಕಾಂತದಲ್ಲಿದ್ದರೂ ಜನದಲ್ಲಿದ್ದರೂ ನಾವು ತ್ರಿಕರಣ ಶುದ್ಧಿಯಾಗಿ ಕರ್ಮಗಳನ್ನು ಮಾಡಬೇಕು. ಮನಸ್ಸು ದೈಹಿಕ ವಾಚನಿಕ ಎರಡೂ ಒಂದೇ ರೀತಿಯಾಗಿ ಇರಬೇಕು. ಮನಸ್ಸಲ್ಲಿ ನೆನೆಸಿದ್ದೇ ಮಾತನಾಡಬೇಕು, ಮಾತನಾಡಿದ್ದೇ ಮಾಡಬೇಕು, ಮಾಡಿದ್ದನ್ನೇ ಹೇಳಬೇಕು, ಹೇಳಿದ್ದೇ ಮನಸ್ಸಲ್ಲಿ ನೆನೆಯಬೇಕು. ಈ ರೀತಿಯಾಗಿ ನಾವು ನಮಗೆ ನಾವು ಜವಾಬ್ದಾರರಾಗಿದ್ದುಕೊಂಡು ಆತ್ಮವಂಚನೆ ಪರವಂಚನೆ ಮಾಡಿಕೊಳ್ಳದೆ ಕರ್ಮಸಾಕ್ಷಿಗಳಿದ್ದಾರೆ ಎಂದು ನಾವು ಜ್ಞಾನವನ್ನು ಇಟ್ಟುಕೊಂಡು ಪಾಪಕರ್ಮಗಳನ್ನು ಮಾಡದೆ ಪರರಿಗೆ ಕೆಡುಕನ್ನು ಚಿಂತನೆ ಮಾಡದೆ ಒಳ್ಳೆಯ ಕರ್ಮಗಳನ್ನು ಪುಣ್ಯಕರ್ಮಗಳನ್ನು ಪರೋಪಕಾರವನ್ನು ಮಾಡುವಂತೆ ನಮ್ಮ ತ್ರಿಕರಣಗಳನ್ನು ನಾವು ಉಪಯೋಗಿಸಬೇಕು. ತ್ರಿಕರಣಗಳಿಂದ ಪುಣ್ಯಕರ್ಮಗಳನ್ನೇ ಮಾಡುವ ಪ್ರಯತ್ನ ಮಾಡಬೇಕು. ಆ ರೀತಿ ಮಾಡಿದಾಗ ದುರ್ಲಭವಾದ ಈ ಮನುಷ್ಯ ಜನ್ಮ ಸಾರ್ಥಕವಾಗತ್ತೆ, ಸಾಧನೆಗೆ ಸಹಕಾರಿಯಾಗಿರುತ್ತೆ, ಉಪಯೋಗಕಾರಿಯಾಗಿರುತ್ತೆ ಅಂತ ಹೇಳ್ತಾ ಇಂದಿಗೆ ಕರ್ಮಸಾಕ್ಷಿಗಳು ಎಂಬುವ ಈ ವಿಷಯವನ್ನು ಮುಗಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.